ಎಲ್ರಿಗೂ ನಮಸ್ತೆ. ವಿಷಯ ಏನಪ್ಪ ಅಂತಂದರೆ, ಈಗ ಒಂದು ವಿಡಿಯೋ ವೈರಲ್ ಆಗಿದೆ. ಶಿವಣ್ಣವ್ರ ಮನೆ ಮುಂದೆ ಮನು ಹೋಗಿದ್ದಾನೆ, ಬಾಗಿಲು ತೆಗಿತಿಲ್ಲ, ಅದು ಇದು ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಶಿವಣ್ಣವರು ಈಗ ಮನೇಲೂ ಇಲ್ಲ. ಇದು ಹಳೆ ವಿಡಿಯೋ. ಇದು ಜೈಲಿಂದ ರಿಲೀಸ್ ಆದಾಗ ಅಮೇರಿಕಕ್ಕೆ ಹೋಗಿದ್ರಂತೆ. ಆ ಟೈಮಲ್ಲಿ ನನಗೆ ಮನೇಲಿ ಸುಮ್ಮನೆ ಹೆವಿ ಟೆನ್ಷನ್, ಹೆವಿ ಮೈಂಡ್ ಡಿಸಪಾಯಿಂಟ್ ಆಗಿತ್ತು. ಇಲ್ಲ, ನಾನು ಶಿವಣ್ಣವ್ರು ಹೋಗಿ ಕ್ಷಮೆ ಕೇಳಲೇಬೇಕು ಅಂತ ಮನೆ ಹತ್ರ ಹೋದಾಗ 2 ದಿನ ಹೋದೆ. ಅಮೇರಿಕಕ್ಕೆ ಹೋಗಿದ್ದಾರೆ ಅಂತ 2 ದಿನನೂ ಅಂದರು. ಬಟ್ ಏನೋ ಇರ್ಬೋದೇನೋ ಅಂತ ಒಂದು ಹೋಗಿದೆ. ಇದು 15 ದಿವಸದ ಮುಂಚೆ ವಿಡಿಯೋ. ಇವಾಗ ಶಿವಣ್ಣವ್ರ ಮನೆ ಹತ್ರ ಹೋಗಿದ್ದಾನೆ, ಅವ್ರು ಕ್ಷಮಿಸ್ತಾ ಇಲ್ಲ, ಅವ್ರು ಗೇಟ್ ತೆಗಿತಾ ಇಲ್ಲ ಅಂತ ಸುಮಾರು ಅಪಪ್ರಚಾರ ಮಾಡ್ತಿದ್ದಾರೆ. ದಯಮಾಡಿ ಇದು ಹಳೆ ವಿಡಿಯೋ, ಹೊಸ ವಿಡಿಯೋ ಅಲ್ಲ. ಸುಮ್ಮನೆ ಅಪಪ್ರಚಾರ ಮಾಡಬೇಡಿ. ಏಕೆಂದರೆ ನಾನು ಅವ್ರ ಮಲ್ಲಿ ಊಟ ಕೂಡ ಮಾಡಿದ್ದೀನಿ. ಮನೆಗೆ ಹೋದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಶೂಟಿಂಗ್ ಟೈಮಲ್ಲೆಲ್ಲ, ಶ್ರೀಕಂಠ ಮೂವಿಲೆಲ್ಲ ಹೋದಾಗ. ಹಾಗಾಗಿ ಶಿವಣ್ಣವ್ರ ಮೇಲೆ ಯಾವತ್ತೂ ನಮಗೆ ಗೌರವವಿದೆ. ಯಾವುದೋ ನನ್ನ ಕೆಟ್ಟಗಳಿಗೆ, ಯಾವುದೋ ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿ ಈ ಥರದೊಂದು ಪರಿಸ್ಥಿತಿ ಬಂದಿದೆ ನನಗೆ. ಅತಿ ಶೀಘ್ರದಲ್ಲಿ ಎನ್ ಆರ್ ರಮೇಶ್ ಅಣ್ಣವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ, ಭೇಟಿ ಆಗ್ತೀನಿ. ಸುಮ್ಮನೆ ಅಪಪ್ರಚಾರ ಮಾಡಬೇಡಿ. ಭೇಟಿಯಾಗಿ ನಾನು ಕ್ಷಮೆ ಕೇಳ್ತೀನಿ. ಶಿವಣ್ಣವ್ರನ್ನ ಖಾಲಿ ಬಿದ್ದು ನಾನು ಕೇಳ್ತೀನಿ. ಅವ್ರ ಮೇಲೆ ಅಪಪ್ರಚಾರ ಮಾಡಬೇಡಿ ಪ್ಲೀಸ್. ಯಾಕೆಂದರೆ ನಮ್ಮ ಸಿನಿಮಾಕ್ಕೆ ಕುಲದಲ್ಲಿ ಕೀಳಾಗೋದು ಟೈಟ್ಲ್ ಕೊಟ್ಟಿರೋದು ಕೂಡ ಅವರೇ. ಇಡೀ ಫ್ಯಾಮಿಲಿ, ಅಣ್ಣವ್ರ ಫ್ಯಾಮಿಲಿ ಪೂರ್ತಿ ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಇದೆ ಅಂತ ಎಲ್ಲ ಇಂಟರ್ವ್ಯೂ ಕೂಡ ಹೇಳಿದ್ದೀನಿ. ಹಂಗಾಗಿ ದಯಮಾಡಿ ಇದನ್ನು ವೀಡಿಯೋಗಳನ್ನ ಸ್ವಲ್ಪ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ನಮಸ್ತೆ.